ಇನ್ನು ಶಾಸಕರು ಇರುವಂತಹ ಒಂದು ಹೋಟೆಲ್ಗಳು ಅಥವಾ ರೆಸಾರ್ಟ್ಗಳೇನಿದಾವೆ ಅದೇನು ಸಾಮಾನ್ಯವಾದ ಅಥವಾ ಹೋಟೆಲ್ಗಳಲ್ಲ, ಎಲ್ಲ ಕೂಡ ವೈಭೋಗದ ಅರಮನೆಗಳು. ಹರಿಯಾಣದ ಗುರುಗ್ರಾಮದಲ್ಲಿರುವಂತಹ ಒಂದು ಹೋಟೆಲ್ನ ಡೀಟೇಲ್ಸ್ ಅನ್ನ ಹೇಳ್ತೀವಿ. ದುಬಾರಿ ರೆಸಾರ್ಟ್ ಇದು, ಏನು ಹರಿಯಾಣದ ಗುರುಗಾಂವ್ನಲ್ಲಿರೋದು. ವಿಳಾಸ ವೈಭವಕ್ಕೆ ಹೆಸರಾದಂತಹ ರೆಸಾರ್ಟ್ ನಲ್ಲಿ ಶಾಸಕರ ವಾಸ್ತವ್ಯ ಇದ್ದಿದ್ದು. ಆ ರೀತಿಯಾಗಿ ಈ ರೆಸಾರ್ಟ್ ನ ರೇಟ್ ಹೇಗಿದೆ, ಯಾವ ರೀತಿಯಾಗಿ ಇಲ್ಲಿ ದುಬಾರಿ ಆಗಿದೆ ರೇಟ್ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ. ವಿಳಾಸ ವೈಭವಕ್ಕೆ ಹೆಸರಾದಂತಹ ರೆಸಾರ್ಟ್ ನಲ್ಲಿ ಮೋಜು ಮಸ್ತಿ. ಗುರುಗ್ರಾಮದ ದುಬಾರಿ ರೆಸಾರ್ಟ್ ನಲ್ಲಿ ಶಾಸಕರ ವೈಭೋಗದ ವಾಸ್ತವ್ಯ ಅಲ್ಲಿ ಆಗಿದೆ. ಓವರ್ ಆಲ್ ಇದಿರುವಂತಹ ಏರಿಯಾ ಇರಬಹುದು, ಅಲ್ಲಿ ಹೋಗುವಂತ ವಿಐಪಿಗಳು ಅಥವಾ ವಿಐಪಿಗಳಲ್ಲ, ಕೇವಲ ವಿವಿಐಪಿಗಳು ಮಾತ್ರ ಅಲ್ಲಿ ಭೇಟಿ ಕೊಡೋದು ಅಂತ ಒಂದು ವಿಳಾಸ ವೈಭವಕ್ಕೆ ಹೆಸರಾದಂತಹ ಹೋಟೆಲ್ ಗುರುಗ್ರಾಮದ ITC ಗ್ರ್ಯಾಂಡ್ ಏನಿದೆ ಅದು ಶಾಸಕರು ಅಲ್ಲಿದ್ದಂತ ಒಂದು ವಾಸ್ತವ್ಯದ ಜಾಗ. ಅದು ಕೇವಲ ರೆಸಾರ್ಟ್ ಮಾತ್ರ ಅಲ್ಲ, ಒಂದು ರೀತಿ ಅರಮನೆ ಅಂತಾನೆ ಹೇಳಬಹುದು. ಆ ರೀತಿಯಾಗಿ ಲಕ್ಷ ಲಕ್ಷ ಖರ್ಚು ಮಾಡಿ ಅಲ್ಲಿರುವಂತದನ್ನ ಈಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಅರಾವಳಿ ತಪ್ಪಲಿನ ಹಳ್ಳಿಗಾಡಿನ ರೆಸಾರ್ಟ್ ಅದು. ಆ ಮೂಲಕ 300 ಎಕರೆಗಳ ವಿಶಾಲ ಬಯಲಿನಲ್ಲಿರುವಂತಹ ವೈಭವಯುತವಾದಂತಹ ಅರಮನೆ ಅದು. ಕೇವಲ ಹೆಸರಿಗೆ ಮಾತ್ರ ರೆಸಾರ್ಟ್, ಆದ್ರೆ ಒಳ ಹೋದ್ರೆ ಮಾತ್ರ ಎಲ್ಲ ರಾಜ ವೈಭವಗಳನ್ನು ಕೂಡ ನೀವು ಅನುಭವಿಸಬಹುದು. ಕಣ್ಣು ಹಾಯಿಸಿದಷ್ಟು ಕೂಡ ವಿಶಾಲವಾದಂತಹ ವಿಸ್ತೀರ್ಣವಾಗಿರುವಂತಹ ಜಾಗ ಇದೆ, ನೋಟ ಇದೆ ಅಲ್ಲಿ. ಆ ರೀತಿಯಾಗಿದೆ. ಈ ರೀತಿಯಾಗಿ 300 ಎಕರೆಗಳ ವಿಶಾಲ ಬಯಲಿನಲ್ಲಿ ವೈಭವಯುತವಾದಂತಹ ರೆಸಾರ್ಟ್ ಇದು. ಇಲ್ಲಿ ಬಿಜೆಪಿಯ ಶಾಸಕರು ಗುರುಗ್ರಾಮದ ಈ ITC ಗ್ರ್ಯಾಂಡ್ ಏನಿದೆ ಅದರಲ್ಲಿ ಅವರು ವಾಸ್ತವ್ಯವನ್ನು ಹೂಡಿದ್ರು. ಈಗ ಗುರುಗ್ರಾಮದಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಧರಣೇಶ್ ಮುಕನಕೆರೆ. ಗ್ರೌಂಡ್ ರಿಪೋರ್ಟ್ ಅನ್ನ ನಿರಂತರವಾಗಿ ಒಂದು ವಾರದಿಂದ ಕೊಡ್ತಿದ್ದಾರೆ. ಧರಣೇಶ್, ಸದ್ಯಕ್ಕೆ ಅಲ್ಲಿ ರೆಸಾರ್ಟ್ ಅನ್ನ ನೋಡ್ತಾ ಇದೀವಿ ನಾವು. ಯಾವ ರೀತಿಯಾಗಿದೆ? ಒಂದು ಮಿನಿ ಪ್ಯಾಲೇಸ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್. ಅಲ್ಲಿನ ವ್ಯವಸ್ಥೆಗಳು, ಸೌಕರ್ಯಗಳು ಹೇಗಿದೆ ಅಂತ? ಎಕ್ಸಾಕ್ಟ್ಲಿ, ಇದು ಒಂದು ರೀತಿಯಲ್ಲಿ ಮಿನಿ ಪ್ಯಾಲೇಸ್ ನಂತಾನೆ ಇದೆ. ITC ಗ್ರ್ಯಾಂಡ್ ಭಾರತ್ ರೆಸಾರ್ಟ್. ಇಲ್ಲಿ ಕನಿಷ್ಠ ಈ ರೂಮಿನ ಒಂದು ಚಿಕ್ಕ ಕೋಣೆಯ ಒಂದು ದಿನದ ಬಾಡಿಗೆನೆ 25,000 ರೂಪಾಯಿ, ಅಂದ್ರೆ 25,000ದಿಂದ ಶುರುವಾಗುತ್ತೆ. ಅದು 3 ಲಕ್ಷದವರೆಗೂ ಇರುತ್ತೆ. 3 ಲಕ್ಷ ಅಂದ್ರೆ ಅದು ವಿಲ್ಲಾಗಳಿಗೆ ಅದನ್ನ 3 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ 25,000ದಿಂದ 3 ಲಕ್ಷದವರೆಗಿರುವಂತಹ ಈ ಒಂದು ಐಷಾರಾಮಿ ITC ಗ್ರ್ಯಾಂಡ್ ಭಾರತ್ ರೆಸಾರ್ಟ್ ನಲ್ಲಿ ನಮ್ಮ ಬಿಜೆಪಿಯ ಶಾಸಕರು ಇದ್ರು. ಸೊ ಅವರು ಏನೋ ಪ್ರತಿದಿನ ರೂಮ್ ಒಂದಕ್ಕೆ 80,000 ರೂಪಾಯಿ ಬಾಡಿಗೆಯನ್ನ ಪಾವತಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅಂದ್ರೆ ಕೆಲವು ರೂಮ್ಗಳಲ್ಲಿ ಒಬ್ಬೊಬ್ಬರೇ ಇದ್ರು, ಕೆಲವು ರೂಮ್ಗಳಲ್ಲಿ ಇಬ್ರಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಇದಾವೆ. ಒಟ್ಟು ಮೊದಲಿಗೆ ಇಲ್ಲಿಗೆ ಬಂದಿದ್ದು 97 ಶಾಸಕರು. ನಂತರದಲ್ಲಿ ಯಡಿಯೂರಪ್ಪ, ಮತ್ತೆ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಸೋಮಣ್ಣ ಇವರೆಲ್ಲರೂ ಕೂಡ ಕ್ರಮೇಣವಾಗಿ ಹೋದ್ರು. ಆದ್ರೆ ಅವತ್ತಿಂದ ಇವತ್ತಿನವರೆಗೆ ಇಲ್ಲಿ ಒಟ್ಟು 5 ದಿನಗಳ ಕಾಲ ನಮ್ಮ ಶಾಸಕರು ಇದ್ರು. ಮತ್ತೆ ಸ್ವಲ್ಪ ನಿನ್ನೆಯಿಂದ ಮಾತ್ರ 23 ಶಾಸಕರು. ಧನೇಶ್, ಧನ್ಯವಾದ ಮಾಹಿತಿಗಾಗಿ. ಇದ್ರ ಬಗ್ಗೆ ನಾವು ಗ್ರಾಫಿಕ್ಸ್ ನಲ್ಲೂ ಕೂಡ ತಿಳಿಸ್ತಾ ಇದ್ದೇವೆ. ನಮ್ಮ ಕನ್ಸಲ್ಟೆಂಟ್ ಎಡಿಟರ್ ಲಕ್ಷ್ಮಣ್ ಹೂಗಾರ್ ನಮ್ಮ ಜೊತೆ ಜಾಯ್ನ್ ಆಗಿದ್ರು. ಲಕ್ಷ್ಮಣ್ ಹೂಗಾರ್, ಮೊದಲನೇದಾಗಿ ಈಗ ಗೆಸ್ಟ್ ಗಳು ಕೂಡ ಜಾಯ್ನ್ ಆಗಿದ್ದಾರೆ. ರಾಜ್ಯದ ಜನತೆ ಈಗ ನೋಡ್ತಿದ್ದಾರೆ, ಯಾಕಂದ್ರೆ ತಮಾಷೆನ ಒಂದಷ್ಟು ದಿನ ನೋಡ್ಬೋದು, ಆದ್ರೆ ಬಹಳ ದಿನ ಸಹಿಸ್ಕೊಳಕ್ ಆಗಲ್ಲ ಅನ್ನೋದು. ಅವಿನಾಶ್, ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಅತಿಥಿಗಳಿದ್ದಾರೆ. ಕಾಂಗ್ರೆಸ್ ಇಂದ ಬೇಲೂರು ಗೋಪಾಲಕೃಷ್ಣ ಅವರು, ಹಾಗೇನೆ GN ಹೆಗಡೆ ಬಿಜೆಪಿ ವಕ್ತಾರರು. ಅವರಿಬ್ಬರಿಗೆ ಇವತ್ತಿನ ಸಂದರ್ಭದಲ್ಲಿ, ಬೇರೆ ಸಂದರ್ಭದಲ್ಲಿ ಅವ್ರಿಗೆ ಡಿಬೇಟ್ ಕರೀತಿದ್ವಿ, ಅವ್ರಿಗೆ ಸಂಪೂರ್ಣವಾಗಿ ಅವಕಾಶಗಳಿತ್ತು. ಇವತ್ತು ಅವರಿಗೆ ಕ್ಷಮೆ ಇಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಕರ್ನಾಟಕದ ಜನ ಈ ನಾಟಕವನ್ನು ನೋಡ್ತಾ ಇದ್ದಾರೆ. ಸೊ ರೆಸಾರ್ಟ್ಗಳಂದ್ರೆ ಏನು ವಿಧಾನಸೌಧ ಅಂತ ತಿಳ್ಕೊಂಡಿದಾರಾ? ರೆಸಾರ್ಟ್ಗಳಂದ್ರೆ ಒಂದು ವಿಧಾನ ಏನು LH ಅಂತ ತಿಳ್ಕೊಂಡಿದಾರಾ? ಶಾಸಕರ ಭವನ ಅಂತ ತಿಳ್ಕೊಂಡಿದಾರಾ? ಹಾಗಿದ್ರೆ ಜನರ ದುರಂತ ಇದು, ಕನ್ನಡಿಗರ ದುರಂತ. ಸೊ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಕಾರ್ಯಕರ್ತ, ಒಂದು ಪಕ್ಷದ ಪ್ರಶ್ನೆ ಅಲ್ಲ. ಸೊ ಪ್ರಜಾಪ್ರಭುತ್ವದಲ್ಲಿ ನಮ್ಮಿಂದ ಆಯ್ಕೆ ಆದಂತ ಯಾವುದೇ ಪಕ್ಷ ಇರಲಿ, ಅದು ಬಿಜೆಪಿ, ಕಾಂಗ್ರೆಸ್, JDS, ಆ ಶಾಸಕರುಗಳು ವಾರಗಟ್ಲೆ ರೆಸಾರ್ಟ್ಗಳು ಉಳ್ಕೊಳ್ತಾರೆ, ಮಸಾಜ್ಗಳು ಮಾಡ್ಕೊಳ್ತಾ ಇರ್ತಾರೆ, ಮತ್ತೊಂದು ಕಡೆ ಕಾಸ್ಟ್ಲಿ ಆಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾರೆ. ಹಾಗಿದ್ರೆ ಇವರ ಉತ್ತರದಾಯಿತ್ವ ಎಲ್ಲಿದೆ? ಸೊ ಕರ್ನಾಟಕದ 224 ಶಾಸಕರನ್ನ ಆಯ್ಕೆ ಮಾಡಿರ್ತಕ್ಕಂಥ ಕರ್ನಾಟಕ ದುರಂತ ಅಂತ ಹೇಳಕ್ಕಾಗತ್ತಾ? ಹಾಗಿದ್ರೆ ಇವತ್ತು ಯಾವ ಶಬ್ದಗಳಲ್ಲಿ ಇವರನ್ನು ನಾವು
ಏನು ಬೈಯಕ್ಕಾಗತ್ತೆ. ಇವತ್ತು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಸೊ ಒಬ್ರು ಬಿಜೆಪಿ ವಿರೋಧ ಪಕ್ಷ ನಾಯಕರು ಅಂತ ಹೇಳ್ತಾರೆ, ಯಡಿಯೂರಪ್ಪ ಹೇಳ್ತಾರೆ ಈಗ ಬರೋದು ನೆನಪಾಗಿದೆ. ಸಿದ್ದರಾಮಯ್ಯ ಹೇಳ್ತಾರೆ ಅಲ್ರಿ ನಮ್ಮ ಶಾಸಕರನ್ನ ಕರ್ಕೊಂಡು ಹೋಗ್ತಾರೆ, ಕೋಚಿಂಗ್ ಮಾಡ್ತಾ ಇದಾರೆ, ಹಾಗಾಗಿ ನಾವು ರೆಸಾರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದಾರೆ. ಹಾಗಿದ್ರೆ ಯಡಿಯೂರಪ್ಪನವರೇ, ಸಿದ್ದರಾಮಯ್ಯನವರೇ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರೇ, ನಿಮಗೆ ನಿಮ್ಮ ಅಧಿಕಾರ ಉಳಿಸ್ಕೊಳ್ಳುವಂಥದ್ದು ಮಾತ್ರ ಟಾರ್ಗೆಟ್ ಇರೋದು. ಸಿದ್ದರಾಮಯ್ಯವರಿಗೆ ಸರ್ಕಾರ ಉಳಿಸ್ಕೋಬೇಕು, ತಮ್ಮ ಮರ್ಯಾದೆ ಉಳಿಸ್ಕೋಬೇಕು. ಯಡಿಯೂರಪ್ಪನವರಿಗೆ ಹೇಗಾದ್ರೂ ಮಾಡಿ ಮತ್ತೊಂದ್ಸಲ ಸಿಎಂ ಆಗ್ಬೇಕು, ನಮ್ಮ ಶಾಸಕರು ರೆಸಾರ್ಟ್ ಅಲ್ಲಿ ಆರಾಮಾಗಿ ಹುಡ್ಕೋಬಹುದು. ಸೊ ರವಿಕುಮಾರ್ ಬಿಜೆಪಿ MLC ಒಬ್ರು ಅದಕ್ಕೆ ಒಂದು ರೀತಿಯ ಸಮರ್ಥನೆ ಮಾಡ್ಕೊಳ್ತಾರೆ. ಅವ್ರು ಯಾವ ಮುಖ ಹೊತ್ಕೊಂಡು ಸಮರ್ಥನೆ ಮಾಡ್ಕೊಳ್ತಾರೆ. ನಮ್ಮ ಹಿತೈಷಿಗಳು ದುಡ್ಡು ಕೊಟ್ಟಿದಾರಂದ್ರೆ ಯಾರಪ್ಪ ಹಿತೈಷಿಗಳು? ಸುಮ್ಮನೆ ಈಗಿನ ಕಾಲದಲ್ಲಿ 4 ಕೋಟಿ 3 ಕೋಟಿ ದುಡ್ಡು ಕೊಡ್ತಾರ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ದುಡ್ಡು ಕೊಡ್ತಾರ, ಅವ್ರು ಬಿಜೆಪಿಗೆ ಸೇರಿದಂತವ್ರ, ಅವ್ರು ಬಿಜೆಪಿಯಿಂದ ಏನು ಲಾಭ ಪಡ್ಕೊಂಡಿದ್ದಾರೆ? ಅವರು ಕಾಂಗ್ರೆಸ್ JDS ಕೇಳ್ತಾರೆ. ಹಾಗೆ ಬಿಜೆಪಿ ಅವರು ಕೂಡ ತಮ್ಮ ಆತ್ಮ ಪರೀಕ್ಷೆ ಮಾಡ್ಕೋಬೇಕಲ್ಲ, ಆತ್ಮ ಅವಲೋಕನ ಮಾಡ್ಕೊಳ್ಬೇಕಲ್ಲ. ಹಾಗೆ ಸಿದ್ದರಾಮಯ್ಯ ಅವರು ಸಮಾಜವಾದಿ ನಾಯಕ ಅಂತ ಹೇಳ್ತಾರೆ. ಹಾಗಿದ್ರೆ ನಿಮ್ಮ ನೈತಿಕತೆ ಎಲ್ಲ ಸಿದ್ದರಾಮಯ್ಯ ಅವರೇ, ನಿಮ್ಮ ಶಾಸಕರನ್ನ ಹಿಡಿದಿಟ್ಕೊಳಕ್ ಆಗ್ತಾ ಇಲ್ಲ ನಿಮಗೆ. ನೀವು ಜನರಿಂದ ಆಯ್ಕೆ ಆದಂತವ್ರು, 2-2.5 ಲಕ್ಷ ಜನರು ಪ್ರತಿನಿಧಿಸುವಂತ ಕ್ಷೇತ್ರದಿಂದ ಗೆದ್ದು ಬಂದಂತವ್ರು. ಸೊ ಇವತ್ತು ನೀವು ಹೇಳ್ತಾ ಇದ್ರಿ ಬಿಜೆಪಿ ಅವರು ನಮ್ಮ ಶಾಸಕರನ್ನ ಎತ್ತಕೊಂಡು ಹೋಗ್ತಾರೆ, ಅವರು ಕೋಟಿ ಕೋಟಿ ಆಫರ್ ಕೊಡ್ತಾ ಇದಾರೆ, ನಮ್ಮ ಶಾಸಕರನ್ನ ಅವರು ಖರೀದಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಶಾಸಕರು ಅಷ್ಟೊಂದು ಬಲಹೀನರ? ಅಂದ್ರೆ ನಿಮ್ಮ ಶಾಸಕರು ಓಟ್ ಹಾಕಿದ ಜನ ಅಲ್ವಾ? ನಿಮ್ಮ ಶಾಸಕರ ರಾಜ್ಯದ ಸರ್ಕಾರದಿಂದ ಅನುದಾನ ಬರಲ್ವಾ? ಹಾಗಿದ್ರೆ ನೀವು ಏನು ಆಫರ್ ಅಂತ ಹೇಳ್ತಾ ಇದ್ರೆ, ಹಾಗಿದ್ರೆ ಹಣವ ಎಲ್ಲಿಗೆ ಹೋಗುತ್ತೆ? 50 ಕೋಟಿ 100 ಕೋಟಿ ಆಫರ್ ಅಂತ ಹೇಳ್ತಾ ಇದ್ರಲ್ಲ. ಈ ಕಡೆ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪ ಮಾಡ್ತಾರೆ, ಬಿಜೆಪಿ ಅವರು ಕಾಂಗ್ರೆಸ್ ಕುಮಾರಸ್ವಾಮಿ JDS ಮೇಲೆ ಆರೋಪ ಮಾಡ್ತಾರೆ. ನಮ್ಮ ಶಾಸಕರನ್ನ ಅವ್ರು ಖರೀದಿ ಮಾಡಕ್ ಹೊರಟಿದ್ರು ಸರ್ಕಾರ, ಅದಕ್ಕೆ ಭಯ ಬಿದ್ದು ನಾವು 3000 ಕಿಲೋಮೀಟರ್ ಗುರುಗ್ರಾಮದ ರೆಸಾರ್ಟ್ ಅಲ್ಲಿ ಇದೀವಿ ಅಂತ ಬಿಜೆಪಿ ನಾಯಕರು ಮಾನ ಮರ್ಯಾದೆ ಇಲ್ಲದೆ ಹೇಳ್ತಾರೆ. ಇಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಮಾನ ಮರ್ಯಾದೆ ಇಲ್ಲದೆ, ಇಲ್ಲ ನಮ್ಮ ಶಾಸಕರನ್ನ ನಾವು ಗಟ್ಟಿಯಾಗಿ ಇಟ್ಕೋಬೇಕು, ಸರ್ಕಾರ ಅಸ್ತಿತ್ವಗೊಳಿಸಕ್ಕೆ ಹೊರಟಿದ್ದಾರೆ, ಅದಕ್ಕೆ ರೆಸಾರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ನಿನ್ನ ರಾತ್ರಿ ಹೋಗ್ತಾರೆ. ಹಾಗಿದ್ರೆ ಕನ್ನಡಿಗರು ನಿಜವಾಗ್ಲೂ ದುರಂತ ಅಂತ ಹೇಳ್ಬೋದು. ಸೊ ಹಾಗಾಗಿ ಈಗಾಗಲೇ ಇಬ್ರು ಅತಿಥಿಗಳಿದ್ದಾರೆ. ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಗೌರವ ಇದೆ ಇಬ್ರು ವ್ಯಕ್ತಿಗತವಾಗಿ. ಆದ್ರೆ GN ಹೆಗಡೆ ಅವರೇ, ಇವತ್ತು JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಹೊಡೆದಾಡ್ಕೊಂಡು ಸಾಯ್ಲಿ. ಸೊ ನೀವು ವಿರೋಧ ಪಕ್ಷ, ಶಾಡೋ ಗವರ್ಮೆಂಟ್, ವಿರೋಧ ಪಕ್ಷ ಅಂದ್ರೆ ಶಾಡೋ ಗವರ್ಮೆಂಟ್, ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಈ ಸರ್ಕಾರದ ವೈಫಲ್ಯಗಳನ್ನು ಎಳೆಯಾಗಿ ಅವರನ್ನ ಬೆತ್ತಲೆ ಮಾಡ್ತಕ್ಕಂಥದ್ದು, ರಾಜಕೀಯವಾಗಿ ಅವರನ್ನ ಎಕ್ಸ್ಪೋಸ್ ಮಾಡ್ತಕ್ಕಂಥ ಒಂದು ಅವಕಾಶ ನಿಮ್ಗಿರ್ತಕ್ಕಂಥದ್ದು. ಹಾಗಿದ್ರೆ ನೀವು ಯಾವ ನೈತಿಕತೆ ಇಟ್ಕೊಂಡು ಇವತ್ತು ರೆಸಾರ್ಟಿಂದ ಹೊರಗೆ ಬರ್ತಾ ಇದ್ರಿ? ಸೊ ಒಮ್ಮಿಗೆ ಬರದ ಬಗ್ಗೆ ನೆನಪಾಯ್ತಾ ನಿಮಗೆ? ಈಗ ಮೊದಲನೇದಾಗಿ ನೀವು ಮುಖ್ಯವಾಗಿ ಇವತ್ತು ಏನು ರಾಜ್ಯದಲ್ಲಿ 156 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ, ಕೆಲವು ತಾಲೂಕುಗಳಲ್ಲಿ ಹಿಂಗಾರು ಕೂಡ ವಿಫಲವಾಗಿದೆ. ಯಾವ ರೀತಿಯಲ್ಲಿ ರಾಜಕೀಯ ಪಕ್ಷಗಳು, ಆಡಳಿತಾರೂಢ ಪಕ್ಷ ಆಗಿರಲಿ ವಿರೋಧ ಪಕ್ಷಗಳಲ್ಲಿ ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾವೆ, ಪರಿಹಾರವನ್ನು ಕಂಡುಕೊಳ್ತಾರೆ, ಅದು ಮುಖ್ಯವಾದಂಥ ಪ್ರಶ್ನೆ. ಇವತ್ತು BJP ಪಕ್ಷ ಬೆಳಗಾಂ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಮತ್ತು ಅದಕ್ಕೂ ಹಿಂದೆ ಯಾವ್ಯಾವ ಆಗಲೂ ಕೂಡ ಸುಮಾರು 100 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇತ್ತು. ಬಿಜೆಪಿಯ ಹಿರಿಯ ನಾಯಕರ 3 ತಂಡ ಈ ಎಲ್ಲ ಬರ ಕ್ಷೇತ್ರ ಯಾವ್ಯಾವ ಬರಪೀಡಿತ ತಾಲೂಕುಗಳಲ್ಲೆಲ್ಲ ಪ್ರವಾಸ ಮಾಡಿ ಅಲ್ಲಿ ಜನರ ಸಂಕಷ್ಟ ಏನು, ಕುಡಿಯುವ ನೀರಿನ ಕೊರತೆ ಏನಾಗಿದೆ, ಜಾನುವಾರುಗಳಿಗೆ ಮೇವಿನ ಕೊರತೆ ಏನಾಗಿದೆ, ಜನ ಗುಳೆ ಹೋಗುವ ಪರಿಸ್ಥಿತಿ, ಕಾರ್ಮಿಕರು ಮತ್ತು ಕೃಷಿ ಕಾರ್ಮಿಕರು, ಇದನ್ನೆಲ್ಲ ಅಧ್ಯಯನ ಮಾಡಿ ನಮ್ಮ ಹಿರಿಯ ನಾಯಕರ 3 ತಂಡಗಳು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಅದು ಕೊಟ್ಟಾದ್ಮೇಲೆ ಕ್ರಮ ಕೈಗೊಳ್ಳಬೇಕಾದದ್ದು ಸರ್ಕಾರದ ಕೆಲಸ. ಉಸ್ತುವಾರಿ ಮಂತ್ರಿಗಳು ಅಲ್ಲಿ ಹೋಗಬೇಕಾಗಿತ್ತು, ಅಲ್ಲಿ ಅವ್ರ ಕೆಲಸಗಳನ್ನ ಮಾಡಬೇಕಾಗಿತ್ತು, ಜನರ ಕಷ್ಟಗಳನ್ನ. ಒಂದು ನಿಮಿಷ, ಅದನ್ನೆಲ್ಲ ಮಾಡಿ ನಾವು ಮಾಡಿ ಒಂದು ವಿರೋಧ ಪಕ್ಷವಾಗಿ ನಾವು ಬಹಳ ಸಮರ್ಥವಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸ ನಾವು ಮಾಡಿದ್ದೇವೆ. ಅಲ್ಲ, ರೆಸಾರ್ಟ್ ಅಲ್ಲಿ ಆರಾಮಾಗಿರ್ಬೋದು, ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ. ಪರಿಹಾರಕ್ಕೆ ಉಸ್ತುವಾರಿ ಮಂತ್ರಿಗಳು ಸಹ ಬರ ಪರಿಹಾರ ನೋಡ್ಕೊಂಡು ಬಂದಿದ್ದಾರೆ. ನಿಮ್ಮ ನಾಟಕೀಯ ಇದು ಬೇಕಾಗಿಲ್ಲ. ಆಮೇಲೆ ಮಾತಾಡಿ, ವಿಚಾರ ಹೇಳಿ, ಎಷ್ಟು ಬೇಕಾದ್ರೂ ಮಾತಾಡಿ. ಹೂಗಾರು ನನಗೆ ಕೇಳಿದ್ದಾರೆ, ಬಿಜೆಪಿ ಸಮರ್ಥವಾಗಿ ಏನನ್ನ ಮಾಡಬೇಕು ಎಲ್ಲವನ್ನ ಮಾಡಿದೆ. ಈಗ ನಮ್ಮ ರಾಷ್ಟ್ರೀಯ ಪರಿಸ್ಥಿತಿ ಹೋದಾಗ ಅದಕ್ಕೆ ಮುಖ್ಯವಾಗಿ ಈ ಸರ್ಕಾರ ಯಾವ ರೀತಿ ನಡ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಮೊನ್ನೆ ಮುಖ್ಯಮಂತ್ರಿಗಳು ಸಿಂಗಾಪುರ್ಗೆ ಹೋಗಿ ಏನ್ ಹೇಳಿದ್ರು ಇವರು? ಮುಖ್ಯಮಂತ್ರಿಗಳು ಬರ ಪರಿಸ್ಥಿತಿ ಸಿಂಗಾಪುರ್ಗೆ ಹೋಗ್ತಿದ್ದಾರೆ. ಮಾನ ಮರ್ಯಾದೆ ಹೇಳ್ತಾ ಇದ್ದೀನಿ. 104 ಕರ್ಕೊಂಡು ಹೋದ್ರೆ ಹೋಟ್ಲಲ್ಲಿ 6 ತಿಂಗಳಿಂದ ನಿಮ್ ಮುಖ್ಯಮಂತ್ರಿಗಳು ನೀವು ಅವ್ರ ಇಷ್ಟ, ನಮ್ಮ ಇಷ್ಟ, ಇದು ಯಾಕೆ ಹೋಗಿದ್ರೆ ಗೊತ್ತಿದೆ, ನಮ್ಮ ಇಷ್ಟ ನಾವು ಮಾಡ್ತೇವೆ.
ಹೆಗ್ಡೆ ಅವರೇ, ಈಗ ಎರಡು ಪಕ್ಷಗಳ ವ್ಯತ್ಯಾಸ ಇಲ್ಲ. ಅಲ್ಲ, ಇಬ್ರು ಕಡೆನೇ ಮಾಡಿದ್ದಾರೆ. ರಾಜಕಾರಣ ತಗೊಂಡ್ಬಿಟ್ಟಿದ್ದೀರಾ ನೀವು, ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗುವಂತ ಯಡಿಯೂರಪ್ಪ ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾತಾಡಬೇಡಿ. ಅಲ್ಲ, ಇಬ್ರು ಕೂಡ ಬೆಂದ ಕಟ್ಕೊಳ್ಳೋಗಿಲ್ಲ. ಈಗ ಬೇಜಾರಾಗುತ್ತೆ ಸರ್. ಇಬ್ರು ಪರಿಸ್ಥಿತಿ ಒಂದೇ ಅಂತ. ಹೆಗ್ಡೆ ಅವ್ರೆ, ಒಂದ್ ನಿಮಿಷ ಇಬ್ರು ಮಾತಾಡಿದ್ರೆ ಕೇಳಲ್ಲ. ದಿನನಿತ್ಯ ಕಿರುಕುಳ ಇವ್ರದ್ದಾಗ್ಬಿಟ್ಟಿದೆ. ನಾವ್ ಏನ್ ಮಾಡ್ಬೇಕು? ವಿರೋಧ ಪಕ್ಷ ನಾವ್ ಮಾಡ್ತೇವೆ. ಅಲ್ಲ ಕೂತಿದ್ರಲ್ಲ, ಎಲ್ಲಾದ್ರೂ ಹೋಗಿ ಕೂತ್ಕೋತಾರೆ. ನೀವ್ಯಾರು ಹೋಟ್ಲಲ್ಲಿ ನೀನು ಪಂಚತಾರ ಹೋಟೆಲ್ನ ಮುಖ್ಯಮಂತ್ರಿ ಬೇಲೂರು ಗೋಪಾಲಕೃಷ್ಣ ಅವರೇ, ಈಗ ಬಿಜೆಪಿ ಮೇಲೆ ಮಾತಾಡಿದ್ರಿ. ವಿರೋಧ ಪಕ್ಷದವರು 104 ಜನ ಇದ್ರು, 90 ಜನ ಇದ್ದಾರೆ. ಈಗ ಅವರು ಶಾಸಕರು ಹೇಳ್ತಾರೆ ಇಲ್ಲ ನಮ್ಮ ಸತ್ಯಾಯಿಸ್ಗಳು ದುಡ್ಡು ಕೊಟ್ಟಿದ್ದಾರೆ, ನಮಗ್ ಬೇಕಾದಂತ ಗುರುಗ್ರಾಮದಲ್ಲಿ ಇದ್ದಾರೆ. ಗುರುಗ್ರಾಮದಲ್ಲಿ ಬೇಕಾದಂತಿಲ್ಲ, ಅಲ್ಲಿರೋದು ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ, ಅದ್ರಾಗೇನು ಮುಚ್ಚುಮರೆ ಅಂತದಿಲ್ಲ. ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಕಿತ್ತಾಡ್ತಾ ಇದ್ರಿ, ನಿಮ್ಮ ಶಾಸಕರು ಮುಂಬೈ ರೆಸಾರ್ಟ್ ಅಲ್ಲಿ ಇದ್ದಾರೆ, ಮುಂಬೈ ಪಂಚತಾರ ಹೋಟೆಲ್ ಇದ್ದಾರೆ. ನಿಮ್ಮ ಯೋಗ್ಯತೆಗೆ ಒಬ್ಬ ಶಾಸಕರನ್ನ ಕರಿಯಕ್ ಆಗ್ತಾ 4 ಜನರು ಯಾರಾದ್ರು ಬಂದ್ರ ಅವ್ರ ಮೇಲೆ ಏನ್ ಆಕ್ಷನ್? ಒಂದು ನಿಮಿಷ, ನಿಮ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬಹಳಷ್ಟು ಶಾಸಕರುಗಳು, ನಾನು ವಿಶೇಷವಾಗಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಶಾಸಕರಲ್ಲಿದ್ದಾರೆ. ಇವತ್ತಲ್ಲಿ ಮಳೆ ಸಂಪೂರ್ಣವಾಗಿ ಮಳೆ ಇಲ್ಲ, ಬೆಳೆ ಸಂಪೂರ್ಣ ನಾಶ ಆಗಿದೆ. ಇವತ್ತು ಅಂತರ್ಜಲ ಬತ್ತು ಹೋಗಿದೆ. ಇವತ್ತು ಜಾನುವಾರುಗಳಿಗೆ ಮೇವಿಲ್ಲ, ಜನಗಳಿಗೆ ಕೂಲಿ ಇಲ್ಲ, ಇವತ್ತು ನೀರಿಲ್ಲದೆ ಬೆಳೆ ಒಣಗಿರ್ತಕ್ಕಂಥದ್ದು. ನೀವು ಚಿತ್ರದುರ್ಗ, ತುಮಕೂರು, ಪಾವಗಡೆಯಿಂದ ಶುರು ಆದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 75% 80% ಬರ ಇದೆ. ನಿಮ್ಮ ಸರ್ಕಾರಕ್ಕೆ ಏನಾದ್ರು ಸ್ವಲ್ಪ ಆದ್ರೂ ಬದ್ಧತೆ ಇದ್ರೆ ಈ ಶಾಸಕ 4 ಜನ ಕಿತ್ತು ಬಿಸಾಕಿ ಏನ್ ನಿಮ್ ಸರ್ಕಾರದೇನು ಬಿದ್ದೋಗಲ್ಲ. ಯಾಕೆ ನೀವು ಈ ಸರ್ಕಾರ ಉಳಿಸ್ಕೊಳ್ಳೋದ್ರಲ್ಲಿ ನಿರತರಾಗಿದ್ದೀರಿ? ನಿಮ್ ಫುಲ್ ಟೈಮ್ ಕೆಲಸ ಏನಂದ್ರೆ ಕುಮಾರಸ್ವಾಮಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಸರ್ಕಾರ ಉಳಿಸ್ಕೋಬೇಕು. ಸರ್ಕಾರ ಉಳಿಸ್ಕೊ ಹೋಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆದರೆ ಒಂದು ಹೇಳ್ತಿದ್ದೀನಿ, ಇದು ಇವಾಗಲ್ಲ, ಸತತವಾಗಿ ಸರ್ಕಾರ ಬಂದಾಗಿಂದಲೂ ಅಪಮಿತ್ರ ಮೈತ್ರಿ ಅಂತ ಹೇಳ್ಕೊಂಡು ಬಿಜೆಪಿ ಅವರು ದಿನನಿತ್ಯ ಕಿರುಕುಳ ಕೊಡೋದಂತಾದ್ರೆ, ಹಡಮಿ ದುಡ್ಡು, ಭ್ರಷ್ಟಾಚಾರದ ಮಾಡಿದ ದುಡ್ಡು ಯಡಿಯೂರಪ್ಪನವರು ಮತ್ತು ಕಿಂಗ್ ಪಿನ್ಗಳನ್ನು ಇಟ್ಕೊಂಡು ಇವತ್ತು ಅವರಿಗೆ 40-50 ಕೋಟಿ ರೂಪಾಯಿ, 40-50 ಕೋಟಿ ರೂಪಾಯಿ ಕೊಟ್ಟು ಅವ್ರು ಹಾಕೊಂಡು ಹೋಗ್ತಾ ಇರೋದು. ಭ್ರಷ್ಟಾಚಾರ ಜೈಲಿಗೆ ಹೋಗಿಲ್ಲ, ಭ್ರಷ್ಟಾಚಾರ ಮಾಡಿ ದೇಶದ ರಾಜಕಾರಣದಲ್ಲಿ ಮೊದಲ ಮುಖ್ಯಮಂತ್ರಿ ನ್ಯಾಯಾಲಯದಲ್ಲಿ ಮುಕ್ತರಾಗಿದ್ದಾರೆ. ನಿಮ್ಮ ಪಕ್ಷದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಬೇರೆ ಮೇಲೆ ಇದ್ದಾರೆ. ಇಡೀ ಕಾಂಗ್ರೆಸ್ ಇದು ಕಲಿಸ್ಕೊಂಡು ದರಿದ್ರ ಸರ್ಕಾರ ಬಂದ ಮೇಲೆ ಶುರುವಾಯ್ತು ದೇಶದಲ್ಲಿ ಈ ಆಪರೇಷನ್ ಕಮಲ. ಭಜನ್ಲಾಲ್ ಅವರಿಂದ ಕಾಂಗ್ರೆಸ್ ಇಂದ ಶುರುವಾಯ್ತು. ಆಪರೇಷನ್ ಆಗಿಲ್ಲ, ಅವರೇ ಹೋಗಿದ್ದು ಬಿಡ್ರಿ. ವೈಯಕ್ತಿಕ ನಿಮ್ಮಂಗೆ ಖರೀದಿ ಮಾಡಿ 14 ಜನ ಖರೀದಿ ಮಾಡಿ ನೀವೆಲ್ಲ ಹೋಗಿದ್ದು ಜೆಡಿಎಸ್ 7 ಜನರ ಏನ್ ಮಾಡಿ ತಗೊಂಡ್ರಿ ನೀವು? ನಿಜವಾಗ್ಲೂ ಕೇಳ್ತಿದ್ದೀನಿ. ಗುರುಗ್ರಾಮದ ಪಂಚತಾರ 7 ಸ್ಟಾರ್ ರೆಸಾರ್ಟ್ ದುಡ್ಡು ಕೊಟ್ಟವ್ರು ಯಾರು? ಈಗ ನೀವು ರಾತ್ರಿ ಹೋಗಿದ್ರ ಈಗಲ್ಟನ್ ರೆಸಾರ್ಟ್ ದುಡ್ಡು ಕೊಟ್ಟವ್ರು ಯಾರು? ಎಸ್ ಅವಿನಾಶ್, ಈಗ ಏನೇ ಸಮರ್ಥನೆ ಮಾಡ್ಕೊಳ್ಬಹುದು, ಆದ್ರೆ ಜನ ಇದನ್ನ ಗಮನಿಸ್ತಾ ಇದ್ರೆ, ಜನರ ಆಕ್ರೋಶ ಕಟ್ಟೆ ಹೊಡೆದಿದೆ. ಇದು ಕೇವಲ ಒಂದು ಪಕ್ಷದ ಪ್ರಶ್ನೆ ಅಲ್ಲ, ನಮ್ಮಿಂದ ಆಯ್ಕೆ ಆದಂತ ಜವಾಬ್ದಾರಿತ ಶಾಸಕರ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇವತ್ತು ಭಾಲ್ಕಿಯಿಂದ ಇವತ್ತು ಏನು ಬೆಂಗಳೂರಿನವರೆಗೆ ಬರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬರಗಾಲ ತಾಂಡವಾಡ್ತಾ ಇದೆ. ಸೊ ಮೊನ್ನೆ ನಾನು ಚಿತ್ರದುರ್ಗ ಹೋಗಿದ್ದೆ. ಪ್ರತಿಯೊಂದು ತಾಲೂಕಿನಲ್ಲಿ ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಅಲ್ಲಿ ಮೇವಿನ ಕೊರತೆ ಇದೆ. ದನಗಳನ್ನ ಇವತ್ತು ಕಸಾಯಖಾನೆ ಕಳಿಸ್ತಾ ಇದ್ದಾರೆ. ಇವತ್ತು ಅಲ್ಲಿರ್ತಕ್ಕಂಥ ರೈತರು, ಅಲ್ಲಿರ್ತಕ್ಕಂಥ ಸಣ್ಣ ಜಮೀನ್ದಾರರೆಲ್ಲರೂ ಕೂಡ, ಸಣ್ಣ ಹಿಡುವಳಿದಾರರು ಕೂಡ ಇವತ್ತು ಬೆಂಗಳೂರು ಸೇರ್ಕೊಳ್ತಾ ಇದ್ದಾರೆ.
ಇವತ್ತು ಸಣ್ಣ ಸಣ್ಣ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದಾರೆ, ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಬರ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದೆ. ಇವರು ಓಪನ್ ಆಗಿ ಹೇಳ್ತಾರೆ ನಮ್ಮ ಶಾಸಕರಿಗೆ 50 ಕೋಟಿ ಆಫರ್ ಕೊಡ್ತಾ ಇದ್ದಾರೆ. ಅಲ್ಲಿ ಯಡಿಯೂರಪ್ಪನವರು ಬಿಜೆಪಿ ಹೇಳ್ತಾರೆ ಸರ್ಕಾರವೇ ನಮ್ಮ ಶಾಸಕರನ್ನ ಖರೀದಿಗೆ ಹೊರಟಿದೆ, ಸೊ ಹಾಗಾಗಿ ನಮ್ಮನ್ನ ಅವ್ರು ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಯಾರನ್ನು ರಕ್ಷಣೆ ಮಾಡಕ್ಕೆ ಗೆದ್ದಿರೋದು? ನಿಮ್ಮ ಕ್ಷೇತ್ರ ಜನರ ಹಿತವನ್ನ ಕಾಯಕ್ಕೆ ಗೆದ್ದಿರೋದು, ನಿಮ್ಮ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನ ರಕ್ಷಣೆ ಗೆದ್ದಿರ್ತಕ್ಕಂಥದ್ದು. ಆ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಿ ಸ್ವಾಮಿ. ಶಾಸನಸಭೆಯಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡಿ, ಜನರ ಪರವಾದಂತ ಕಾಯ್ದೆ ಕಾನೂನುಗಳು ರೂಪಿಸಿ ಅಲ್ಲಿ ಧ್ವನಿ ಎತ್ತಿ ಅಂತ ಕಳಿಸಿದ್ರೆ ಇವ್ರು ರೆಸಾರ್ಟ್ ನಲ್ಲಿ ಕೂಡ್ತಾರೆ ಅಂದ್ರೆ ರೆಸಾರ್ಟ್ ಸರ್ಕಾರಗಳ ಅಥವಾ ರೆಸಾರ್ಟ್ ವಿರೋಧ ಪಕ್ಷ ಅಂತ ಕೇಳಬೇಕಾಗತ್ತೆ. ಜೆ ಹೆಗಡೆ ಅವರೇ, ತಾವು ಹಿರಿಯ ಪತ್ರಕರ್ತರಾಗಿದ್ದವರು, ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಗಾರರ ಕೆಲಸ ಮಾಡಿದಿರಿ. ಈ ರೀತಿ ರೆಸಾರ್ಟ್ಗೆ ಹೋದ್ರೆ ನಾನು ಹೇಳ್ತಾರೆ ನಿಮ್ಮ ಪಕ್ಷ ಆ ಪಕ್ಷ ಅಂತಲ್ಲ, ಪ್ರಜಾಪ್ರಭುತ್ವದಲ್ಲಿ ಒಂದು ಕ್ಷೇತ್ರದಲ್ಲಿ 2 ರಿಂದ 2.5 ಲಕ್ಷ ಜನ ಇರ್ತಕ್ಕಂಥ ಕ್ಷೇತ್ರದಿಂದ ಒಬ್ಬ ಶಾಸಕ ಗೆದ್ದು ಹೋಗಿ ಆತ ಶಾಸನ ಸಭೆಯಲ್ಲಿ ಮಾತಾಡಬೇಕು, ಅಭಿವೃದ್ಧಿಗೆ ಧ್ವನಿ ಎತ್ತಬೇಕು, ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಜಾತಿಗಳನ್ನ ಧರ್ಮಗಳನ್ನು ಮೀರಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ಏನೋ ಸಂವಿಧಾನದತ್ತವಾದಂಥ ಒಂದು ಬದ್ಧತೆ ಇರ್ತಕ್ಕಂಥದ್ದು. ಇವತ್ತು ಶಾಸಕರುಗಳು ರೆಸಾರ್ಟ್ಗೆ ಹೋದ್ರೆ ಜನ ಎಲ್ಲಿಗೆ ಹೋಗ್ಬೇಕು ಹೇಳಿ ಹೆಗಡೆ ಅವರೇ? ರೆಸಾರ್ಟ್ಗಳಿಗೆ ಹೋಗುವಂಥದ್ದನ್ನು ನಾನು ಸಮರ್ಥನೆ ಮಾಡೋದಿಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ನಾವು ಒಂದು ಪ್ರತಿಪಕ್ಷದವರು ಇಲ್ಲಿ ದಯವಿಟ್ಟು ಒಂದು ವ್ಯತ್ಯಾಸವನ್ನು ಗುರುತಿಸಬೇಕು. ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಇವತ್ತು ಬರ ಪರಿಹಾರವನ್ನಾಗಲಿ ಅಥವಾ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದು ಸರ್ಕಾರದ ಕೆಲಸ. ಮೊದಲು ಮಾಡಬೇಕು. ವಿರೋಧ ಪಕ್ಷ ಮಲ್ಕೋಬಹುದು. ವಿರೋಧ ಪಕ್ಷ ಸರ್ಕಾರವನ್ನು ಎಚ್ಚರಿಸುವಂತದ್ದು ಈಗಾಗಲೇ ನಾವು ಬಿಜೆಪಿ ಸರ್ಕಾರವನ್ನು ಮುಂದೆ ಬೆತ್ತಲೆ ಮಾಡಿ ಸರ್ಕಾರ ಅದನ್ನ ನಾವು ಅನ್ನೋ ಕಾರಣಕ್ಕೆ ಬರ ಪರಿಸ್ಥಿತಿಯ ಬಗ್ಗೆ ವಿಶೇಷವಾಗಿ ಚರ್ಚೆಯನ್ನ ಮಾಡಿ ಅಂತ ಹೇಳಿ ಕೂಡ ನಾವು ಮಾಡಿದ್ವಿ ಬೆಳಗಾವಿ ಅಧಿವೇಶನದಲ್ಲಿ. ಅದನ್ನು ಕೂಡ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ. ಎಲ್ಲರೂ ಕೂಡ ನಮ್ಮದು ಎಲ್ಲಿ ಬರ ಪರಿಸ್ಥಿತಿ ಇದೆ, ಎಲ್ಲಿ ಸಂಕಷ್ಟ ಇದೆ, ಸರ್ಕಾರ ಏನು ಮಾಡಬೇಕು ಅಂತ ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ನಾವು ಚರ್ಚೆ ಮಾಡಿ ಹೇಳಿದ್ದೇವೆ. ಸರ್ಕಾರ ಕಣ್ಮುಚ್ಚಿಕೊಂಡಿದ್ರೆ, ಸರ್ಕಾರ ಮೌನವಾಗಿದ್ರೆ, ಸರ್ಕಾರ ಇವತ್ತು ಬಿಕ್ಕಟ್ಟಿನಿಂದ ಬಿಕ್ಕಟ್ಟಿಗೆ ಸಾಕ್ತದೆ. ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ನಾವು ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು 4 ದಿವಸ ಇಲ್ಲದೆ ಇರ್ಬೋದು, ಎಲ್ಲಾ ರಂಗಗಳಲ್ಲಿ ಸರ್ಕಾರ ಉಳಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಇಲ್ವಲ್ಲ. ಮಂತ್ರಿಗಳಾಗಲಿ ಅಲ್ಲ, ಸರ್ಕಾರ ಉಳಿಸ್ಕೊಳ್ಳೋದು ಒಂದೇ ಪ್ರಯತ್ನ ಅಲ್ಲ. ಅವರು ಇದ್ದಾರೆ ಪರಿಹಾರ ಮಾಡೋದಲ್ಲ ಅಥವಾ ಯಾವುದೇ ಒಂದು ಜನರ ಸಂಕಷ್ಟವನ್ನು ಅವರಿಗೆ ಸಾಧ್ಯವೇ ಆಗ್ತಾ ಇಲ್ಲ. ಯಾಕೆಂದ್ರೆ ಮಂತ್ರಿಗಳಾಗಲಿ ಅಥವಾ ಅಧಿಕಾರಿಗಳು ಮಾತು ಕೇಳ್ತಾರೆ. ಯಾಕೆಂದ್ರೆ ಅಸ್ಥಿರತೆ ಇದೆ, ದಿನದ ಬೆಳಗ್ಗೆ ಅನಿಶ್ಚಿತತೆ ಇದೆ. ಸರ್ಕಾರ ಏನಂತ ಹೇಳಿದ್ರೆ ನಿಮ್ ಪಾಲಿದೆ, ಶಾಸಕರಿಗೆ ಏನ್ ಪ್ರಾಬ್ಲಮ್ ಹೇಳಿ? ನಾವು ಇವತ್ತು ನಮ್ಮ ಅಧ್ಯಕ್ಷ ಸ್ಪಷ್ಟ, ನಾವು ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ನಾವು ಮಾಡೋದಿಲ್ಲ. ತನ್ನ ಆಂತರಿಕ ವೈರುಧ್ಯಗಳಿಂದಾಗಿ, ಆಂತರಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಸರ್ಕಾರ ಬಿದ್ದು ಹೋಗುತ್ತಲ್ಲ. ಸರ್ಕಾರ ಬಿದ್ದು ಹೋದಾಗ ನಾವು 104 ಸದಸ್ಯ ಬಲ ಇರುವಂತಹ ನಾವು ಸರ್ಕಾರ ಬಿದ್ದು ಹೋದಾಗ ಪರ್ಯಾಯ ಸರ್ಕಾರ ನಿಮ್ಮ ಶಾಸಕರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಡ್ಯೂಟಿ ಅದನ್ನ ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಸುಭದ್ರವಾಗಿದೆ. ಮುಖ್ಯಮಂತ್ರಿಗಳೇ ಶಾಸಕರಿಗೆ ನಿಮ್ಮ ಮಂತ್ರಿ ಪದವಿ ನಮ್ಮ ಒಂದು ನಿಮಿಷ ಬೇಳೂರವ್ರ ಪ್ರಶ್ನೆ ಇದೆ. ಈಗ ಸರ್ಕಾರ ಸತ್ತೋಗಿದೆ ಅಂತ ಹೇಳ್ತಿದ್ದಾರೆ, ಬರ ಕಾಮಗಾರಿ ಕೆಲಸ ಆಗ್ತಾ ಇಲ್ಲ. ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ 3 ಟೀಮ್ಗಳು ಅಧ್ಯಯನ ಮಾಡಿ ರಿಪೋರ್ಟ್ ಕೊಟ್ವಿ, ಬೆಳಗಾವಿ ಅಧಿವೇಶನ ಚರ್ಚೆ ಮಾಡಿದ್ವಿ. ಇವರೊಬ್ಬ ಸಚಿವರು ಎಲ್ಲೂ ಹೋಗ್ಲಿಲ್ಲ. ಆಮೇಲೆ ಜಿಲ್ಲಾ ಏನು ಬರ ಕಾಮಗಾರಿ ಸಂಪುಟ ಅಲ್ಲಿ ಸೆಕ್ರೆಟರಿ ಕೂಡ ನೇಮಕ ಮಾಡಿರ್ತಾರೆ, ಅವರು ಏನು ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗಿದ್ರೆ ನಮ್ಮನ್ನ ಯಾಕೆ ಬ್ಲೇಮ್ ಮಾಡ್ತೀರಿ? ನಾವು ಆರಾಮಾಗಿ ಇರ್ತೀವಿ. ಹಾಗೆ ನಿಮ್ ಜವಾಬ್ದಾರಿ ಸರ್ಕಾರ ಏನಕ್ಕೆ ಮಾಡಿದ್ರೆ? ದೇಶಪಾಂಡೆ ನೇತೃತ್ವದಲ್ಲಿ ಬರ ಪರಿಸ್ಥಿತಿಯನ್ನ ಎಲ್ಲಾ ತಾಲೂಕುಗಳನ್ನ ಪರಿಶೀಲನೆ ಮಾಡಿ ಬಂದಿದೆ. ಒಂದು ಸರಿ ಬಂದು ಎಲ್ಲಾ ಡಿಸಿ ಅವರ ಹತ್ರ ಈಗಾಗಲೇ ಮುಖ್ಯಮಂತ್ರಿಗಳು ಕಾನ್ಫರೆನ್ಸ್ ಮೂಲಕನೂ ಚರ್ಚೆ ಮಾಡ್ಕೊತಲೇ ಇದ್ದಾರೆ. ಅದರ ಬಗ್ಗೆ ಚರ್ಚೆ ಆಗಿದೆ. ಎಲ್ಲ ಇವರು ಹೋಗೋದು ವಿರೋಧ ಪಕ್ಷ ಹೋಗಿದ್ದಾರೆ, ನಾವು ಹೋಗಿದ್ದೀವಿ. ಉದ್ದೇಶ ಏನು ಸರ್? ಅಧಿಕಾರಿಗಳಿಗೆ ಹಬ್ಬ ಆಗುತ್ತೆ ಮಾಡ್ಕೊಳ್ಳಿ. ಬೇಡರವರೇ ಬಂದ್ರೆ ಅವ್ರಿಗೆ ಖುಷಿ, ಅವರಿಗೆ ಬರಗಾಲ ಬಂದ್ರೆ ಅಧಿಕಾರಿಗಳು ಭಾರಿ ಖುಷಿ, ತಹಸೀಲ್ದಾರಿಗೆ ಭಾರಿ ಖುಷಿ, ರೆವಿನ್ಯೂ ಆಫೀಸರ್ ಖುಷಿ. ರಾಜ್ಯದ ಅಧಿಕಾರಿಗಳಿಗೆ ಯಾವತ್ತೂ ಬರ ಬರಬೇಕು,
ಅವ್ರ ಮನೆ ಯಾವ ಮಕ್ಕಳು ಬಂದಿಲ್ಲ ಚೆನ್ನಾಗಿರ್ಬೇಕು, ಸರ್. ಪ್ರತಿ ಶನಿವಾರ ಅವರು ಬರ ಇವತ್ತು ಬರುತ್ತೆ. ದುಡ್ಡು ಬರ್ತಕ್ಕಂಥದ್ದು ಅವ್ರ ಅದನ್ನ ಮನೆ ಮಾಡೋ ಮಕ್ಕಳಿಗೆ ಹೋಗುತ್ತೆ, ಜವಾಬ್ದಾರಿ ನಮ್ದಿದೆ ಸರ್. ಹೋಗುತ್ತೆ. ದಯವಿಟ್ಟು ಕೈ ಮುಗಿ ಕೇಳ್ತಾ ಇದ್ದೀನಿ. ಬರ ಇರುವಂತದ್ದು ಸರ್ಕಾರದವರಿಗೂ ನಾವು ಯಾವತ್ತೂ ಹೇಳೋದು ಇಷ್ಟೇ. ಅಧಿಕಾರಿಗಳು ಬಿಡಬೇಡಿ. ಸರ್ಕಾರಕ್ಕೂ ಸರ್, ಜನರಿಗೆ ಸರ್ಕಾರಕ್ಕೂ ನಾವು ಹೇಳೋದು ಇಷ್ಟೇ. ನೀವು ಯಾವುದೇ ಗೊಂದಲ ಇದ್ರೂ ಜನರ ಸಮಸ್ಯೆಯನ್ನ ಬಗೆಹರಿಸಲೇಬೇಕು. ಇದು ಸರ್ಕಾರಕ್ಕೆ ನಾನು ಹೇಳೋದು ಇಷ್ಟೇ. ನೀವು ಅಧಿಕಾರಿಗಳು ಬಿಡ್ತಾ ಇದ್ರಿ. ಆದ್ರೆ ನಮ್ಮ ಅಧಿಕಾರಿಗಳು ಮಾಡ್ತಾರೆ, ಅವ್ರು ವರದಿ ಕಳಿಸ್ತಾರೆ. ಎಷ್ಟು ಅಧಿಕಾರಿಗಳು ಒಂದೇ ಅಲ್ಲ ಸರ್, ಅಲ್ಲ ಬೇರೆಯವರೇ, ತಾವು ಶಾಸಕರಾಗಿ ಮಲ್ನಾಡಿಗೆ ಬಂದಿದ್ರಿ, ಕೋಲಾರಕ್ಕೆ ಬನ್ನಿ, ಚಿತ್ರದುರ್ಗ, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಬೀದರ್ ಆ ಕಡೆ ಬನ್ನಿ. ಅಲ್ಲಿ ಯಾವ ಪರಿಸ್ಥಿತಿ ಇದೆ? ಇವತ್ತು ಹೈದರಾಬಾದ್ ವಲಸೆ ಹೋಗ್ತದ್ರೆ, ಪುಣೆ, ಮುಂಬೈ ವಲಸೆ ಹೋಗ್ತದ್ರೆ, ಗೋವಾ ವಲಸೆ ಹೋಗ್ತದ್ರೆ. ಪರಿಸ್ಥಿತಿ ಬಂದಿದೆ. ಅದರಲ್ಲಿ ಇವತ್ತು ರಾಜಕಾರಣ ಮಾಡಕ್ಕೆ ಬಿಡ್ತಾ ಇಲ್ಲ. ಯುದ್ಧೋಪಾದಿಯಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು 5 ಸ್ಟಾರ್ ಹೋಟೆಲ್ ಸರ್ 104 ಜನ ಹೋಗಿದ್ ಯಾರು ಸರ್? ಈಗ ನೀವ್ಯಾಕೆ ಹೋಗಿದ್ರಿ? ನಾವು ನಿನ್ನೆ ಅಲ್ಲ ಬಾಂಬೆಲಿ ಕೂಡ ಹಾಕೊಂಡು ಅಲ್ಲೇ ನೀವೇ ಕೂಡ ಹಾಕಿದ್ರಿ. ಅಲ್ಲಿಯೇ ಮಂತ್ರಿ ವಾದಿ ಅಂತ ಹೇಳ್ತಾರಲ್ಲ, ಸಿದ್ದರಾಮಯ್ಯ ರೆಸಾರ್ಟ್ ಕರ್ಕೊಂಡು ಹೋಗೋದಾ? ಅಲ್ಲಿಯೇ ಮಂತ್ರಿ ನಿಮ್ ಶಾಸಕರ ಮೇಲೆ ನಂಬಿಕೆ ಇದೆ ನಿಮ್ಗೆ? ನಾವು ಸರ್ಕಾರ ಮಾಡ್ತೀವಿ ನಿಮ್ ಶಾಸಕರು ಅಷ್ಟೊಂದು ವೀಕ್ ಹೇಳ್ತಾರೆ. ಆದ್ರೆ ಇಂಥ ಶಾಸಕರನ್ನ ಕ್ಯಾಂಡಿಡೇಟ್ ಮಾಡಿದ್ರಿ, ಇಂಥ ಅಯೋಗ್ಯರನ್ನ ಕ್ಯಾಂಡಿಡೇಟ್ ಮಾಡಿದ್ರಿ, ಇಂಥ ಅಯೋಗ್ಯರು ಯಾಕೆ ಜನ ಗೆಲ್ಲಿಸಿದ್ರು? ಜನ ಗೆಲ್ಸಿದ್ ನಾವೇನ್ ಮಾಡಕ್ಕಾಗತ್ತೆ ಸರ್? ನಿಮ್ ಪಾರ್ಟಿ ತಾನೆ, ಬಿಜೆಪಿ ತಾನೆ, ಕಾಂಗ್ರೆಸ್ ತಾನೆ, ಜೆಡಿಎಸ್ ತಾನೆ ಗೆಲ್ಸ್ಬಿಟ್ರು ಆ ಟೈಮಲ್ಲಿ. ಇದಕ್ಕೆ ಗೆಲ್ಲಿಸ್ಬಿಟ್ರು ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಗೆದ್ದು ಬಿಟ್ಟು ನಾವು ಒಂದ್ಸಲ ಗೆದ್ದು ಬಿಟ್ಟು ಬಂದು ವಿಧಾನಸಭೆಯಲ್ಲಿ ಆರಾಮಾಗಿ 17 ಜನರನ್ನ ಬಿಜೆಪಿ ಅವರು ಆಫರ್ ಮಾಡ್ತಾರೆ, ಕಾಂಗ್ರೆಸ್ ಆಫರ್ ಮಾಡ್ತಾರೆ, ಬರೀ ನಾಟಕ ನೋಡ್ಕೊಂಡು ನಿಮ್ಮ ಮನೆಗಳನ್ನ ಅಭಿವೃದ್ಧಿ ಮಾಡ್ಕೊಂಡು ನಿಮ್ಮ ಹೆಂಡ್ರು ಮಕ್ಕಳಿಗೆ ಒಳ್ಳೊಳ್ಳೆ 5,000 ಸೀರೆಗಳು ಕೊಡಿಸ್ಕೊಂಡು ಹೋಗೋದು, ಫಾರಿನ್ ಟ್ರಿಪ್ ಗಳು ಮಾಡ್ಕೊಳ್ಳೋದು. ಈ ರಾಜ್ಯದ ಜನತೆಯನ್ನು ತೀರ್ಮಾನ ಮಾಡಬೇಕು. 120 ಸೀಟ್ ಒಂದೇ ಪಕ್ಷ ಕೊಡಂಗೆ ಮಾಡ್ಬೇಕು. ಇವರು ಅವರು ತೀರ್ಮಾನ ಮಾಡಬೇಕಾಗಿತ್ತು. ನೈತಿಕತೆ ಇಲ್ಲ, ಮಾನ ಮರ್ಯಾದೆ ಇಲ್ಲ, ಅದನ್ನು ಕೂಡ ಬರಲ್ಲ. ನಿಮ್ ದಪ್ಪ ಚರ್ಮ ಶಾಸಕರು ಸರ್ಕಾರ ನಡೆಸಬೇಕು, ಇವ್ರಿಗೆ ಅವಕಾಶ ಮಾಡಕ್ ಆಗಲ್ಲ. ಇದಲ್ಲ ಅಲ್ರಿ, 4 ಜನ ಶಾಸಕರಿಂದಾಗಿ ಸರ್ಕಾರ ಬೀಳುತ್ತೆ ಅಂದ್ರೆ ನಿಮ್ದು ಎಂತ ವೀಕ್ ಗೌರ್ಮೆಂಟ್, ಎಂತ ವೀಕ್ ಪಾರ್ಟಿ, ಎಂತ ವೀಕ್ ಲೀಡರ್ಶಿಪ್ ನಿಮ್ದು. ಸರ್ ಒಂದ್ ಹೇಳ ಸರ್, ನಾವು ಏನೂ ತಪ್ಪು ಮಾಡದೇನೆ ಯಡಿಯೂರಪ್ಪ ಬೆಳಗ್ಗೆ 6 ಗಂಟೆಗೆ ನಮ್ಮನ್ನ ವಜಾ ಮಾಡಿದ್ದು ನೀವು ನೋಡಿದ್ದೀರಿ. ಈ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ ಸರ್. ಇವತ್ತು ಹಂಗಾಗಿ ಹೋಗಿದೆ ಇವತ್ತು ಕಾಲ. ಅದರಿಂದ ಯಾಕಂದ್ರೆ ನಾವೇನ್ ತಪ್ಪು ಮಾಡಿದ್ವಿ ಸರ್? ನಾವೇನು ಮಾಡಿಲ್ಲ. ಅಧಿಕಾರಕ್ಕೋಸ್ಕರ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಮುಂದುವರಿಯಕ್ಕೋಸ್ಕರ ರಾತ್ರಿ ಸರ್ಕಾರ ಬಿದ್ದೋಗುತ್ತೆ, ಯಡಿಯೂರಪ್ಪ ಸಿಎಂ ಆಗ್ಬಿಡ್ತಾರೆ, ಅಧಿಕಾರ ಹೋಗ್ಬಿಟ್ರೆ ಇನ್ನೇನು ನಾಳೆಗೆ ಎಲೆಕ್ಷನ್ ಅಲ್ಲಿ ಗೆಲ್ಲ. ಹಿಂದಿನ ಸರ್ಕಾರದ ಬಗ್ಗೆ ಇವ್ರೇನ್ರಿ ಮಾತಾಡೋದು? ಈಗಿನ ಬಗ್ಗೆ ಮಾತಾಡಿ. ಎಲ್ಲೆಲ್ಲಿ ಯಾರ್ಯಾರು ತಗೊಂಡು ಜಯನಗರ ಅವರೇ, 15 ವರ್ಷದಿಂದ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತಿತ್ತು. ಯಡಿಯೂರಪ್ಪ ಒಂದು ಗುಡುಗು ಹಾಕಿದ್ರೆ ವಿಧಾನಸೌಧ ನಡುಗುತ್ತೆ ಅಂತ ನಿಮ್ ಕಾರ್ಯಕರ್ತರು ಬಹಳ ಆವೇಶದಿಂದ, ಖುಷಿಯಿಂದ, ಒಂದು ಆತ್ಮವಿಶ್ವಾಸದ ಘೋಷಣೆ ಆಗ್ತಾ ಇದ್ರು. ಅದೇ ಯಡಿಯೂರಪ್ಪನವ್ರು ಸರ್ಕಾರ ಮಾಡಿದ್ರು, ಅದೇ ಯಡಿಯೂರಪ್ಪನ ಮೈತ್ರಿ ಸರ್ಕಾರದಲ್ಲಿ DCM ಆದ್ರು, ಅದೇ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ KJP ರಚನೆ ಆಯ್ತು, ಅದೇ ಯಡಿಯೂರಪ್ಪ ನೇತೃತ್ವದಲ್ಲಿ ವಾಪಸ್ ಬಿಜೆಪಿ ಬಂದ್ರು, ಅದೇ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ 17 ಸೀಟ್ ಗೆಲ್ತು, ಅದೇ ಯಡಿಯೂರಪ್ಪನವರು ಈಗ 104 ಸೀಟ್ ಗೆದ್ದಿದ್ದಾರೆ. ಆದರೆ ಯಡಿಯೂರಪ್ಪನವರು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ, ಬರ ಇದೆ ಅಂತ ಹೇಳ್ಬಿಟ್ಟು ರೆಸಾರ್ಟ್ಗೆ ಹೋದ್ರಿ. ಕಾಂಗ್ರೆಸ್ನವ್ರು ಯಾವಾಗ ರೆಸಾರ್ಟ್ಗೆ ಹೋಗ್ತಾ ಇದ್ರೋ ನೀವು ರೆಸಾರ್ಟ್ ಖಾಲಿ ಮಾಡ್ತಾ ಇದ್ರಿ. ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ನಿಮ್ಗೆ? ಅಂದ್ರೆ ಈಗ ಜನರು ವಿಶ್ವಾಸ ಗಳಿಸಬೇಕ, ನಾಟಕ ಮಾಡ್ಬೇಡಿ ನೀವು ಯಡಿಯೂರಪ್ಪನವ್ರೆ. ಇದರಲ್ಲಿ ಡಬಲ್ ಸ್ಟ್ಯಾಂಡರ್ಡು ಇಲ್ಲ. ಡಬಲ್ ಸ್ಟ್ಯಾಂಡರ್ಡ್ ಅಂತ ಏನಂತ ಹೇಳಿ ನೋಡಿ, ನಮ್ಮ ಶಾಸಕರು ದೆಹಲಿಗೆ ರಾಷ್ಟ್ರೀಯ ಪರಿಷತ್ತಿಗೆ ಹೋದಾಗ ಅವರು 4 ದಿನ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಮಗೂ ಕೂಡ ಬಹಳ ಬಲವಾದ ಸಂದೇಹ ಇತ್ತು. ನಮ್ಮ ಶಾಸಕರುಗಳನ್ನ ಇವರು ಸೆಳೆಯೋ ಪ್ರಯತ್ನ ಮಾಡ್ತಾರೆ. ಮುಖ್ಯಮಂತ್ರಿ ಒಬ್ಬ ಶಾಸಕರು ಹೇಳಿದಾರೆ ಮಂತ್ರಿ ಮಾಡ್ತೀವಿ ಬನ್ನಿ ಅಂತ ಹೇಳಿ. ಹಾಗೆ ನಾವು ಕೂಡ ಅಷ್ಟೇ, ನಮಗೂ ಬೇಕಾಗಿಲ್ಲ ಶಾಸಕರನ್ನ ನಾವು ಸೆಳಿತಾ ಇಲ್ಲ. ಅವರಾಗಿ ನಿಮ್ಮ
ಮಂತ್ರಿ ಮಾಡಿದ್ರಲ್ಲಪ್ಪ, ಮಂತ್ರಿ ಮಾಡಿದವರೇ ಬಿಟ್ರು ಅಂದ್ರೆ ಏನ್ ನಾವೇ ಬಿಟ್ಟಿದ್ದು. ಒಬ್ಬನೇ ಒಬ್ಬ ಶಾಸಕ ಕ್ಷೇತ್ರದ ಬಗ್ಗೆ ಅಂತ ಒಬ್ರು ಮಾತಾಡಿದ್ರ ಆಯ್ತು, ಕ್ಷೇತ್ರದ ಅಭಿವೃದ್ಧಿಗಾಗಿ ಯಾರೋ ಭಿನ್ನಮತ ಮಾಡ್ತಾ ಇದ್ದೀರಿ ನೀವು. ಹೌದು, ನೀವು ಅದಕ್ಕೆ ಜೈಲಿಗೆ ಹೋಗಿ ಬಂದಾರೆ ಇವರೆಲ್ಲ. ಆಡಳಿತ ಪರಿಸ್ಥಿತಿ ಸರ್ಕಾರ ವೈಫಲ್ಯವಾದಾಗ ಜನ ಅಧಿಕಾರ ಇಲ್ಲ ಸರ್ಕಾರ ಒಂದು